ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಜ್ಞಾನವೇ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದ ವಿಷಯ ಸಾಧನೆಯ ಹಾದಿಯಲ್ಲಿ ಜೀವನದ ಒಂದು ಕತೆ, ಪರಿಸ್ಥಿತಿ ಎದುರು ಮನಸ್ಥಿತಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡುವ ಮೂಲಕ ಚಾನಲ್ಗೆ ಸಹಕರಿಸಿ. ಬದುಕೇ ಹೀಗೆ, ಎಲ್ಲೋ ಶುರುವಾಗಿ ಎಲ್ಲೆಲ್ಲೋ ಕರೆದುಕೊಂಡು ಹೋಗಿ ನಂತರ ಬದುಕು ಕೊನೆಯಾಗುತ್ತದೆ. ಬದುಕಿನಲ್ಲಿ ಎದುರಾಗುವ ಪರಿಸ್ಥಿತಿಗೆ ಕೆಲವರು ತಮ್ಮ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಧೈರ್ಯದಿಂದ ಎದುರಿಸಿ ಜಯಿಸಿ ಸಫಲರಾದರೆ, ಇನ್ನು ಕೆಲವರು ಪರಿಸ್ಥಿತಿಗೆ ತಮ್ಮ ಮನಸ್ಥಿತಿಯನ್ನು ಹಾಳು ಮಾಡಿಕೊಂಡು ಸೋತು ಹತಾಶರಾಗಿ ಜೀವನವನ್ನೇ ಕೊನೆಗಾಣಿಸಿಕೊಳ್ಳುತ್ತಾರೆ. ಜೀವನದಲ್ಲಿ ಪರಿಸ್ಥಿತಿ ಏನೇ ಇರಲಿ, ಅಂತಿಮ ಉಸಿರಿರುವವರೆಗೂ ಜೀವನದಲ್ಲಿ ನಿರಾಶರಾಗಬೇಡಿ. ಪ್ರಯತ್ನ ನಿರಂತರ ಮುಂದುವರಿಯುತ್ತಲೇ ಇರಲಿ. ಯಾವ ಪರಿಸ್ಥಿತಿಯೂ ನಮ್ಮ ಮನಸ್ಥಿತಿ ಎದುರು ಏನೂ ಮಾಡದು. ಪರಿಸ್ಥಿತಿಯ ಪರಿಣಾಮವೆನ್ನುವುದು ನಾವು ಆ ಪರಿಸ್ಥಿತಿಗೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ಒಳ್ಳೆಯ ವಸ್ತುಗಳನ್ನು ಪಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ನೆನಪಿರಲಿ, ಯಾವುದೇ ಸಫಲ ವ್ಯಕ್ತಿ ಒಂದೇ ದಿನದಲ್ಲಿ ಸಫಲ ವ್ಯಕ್ತಿಯಾಗಲಿಲ್ಲ. ಹಲವು ವರ್ಷಗಳ ಜೀವನ ಸಂಘರ್ಷದ ನಂತರ ಸಫಲ ವ್ಯಕ್ತಿಯಾಗಿದ್ದಾನೆ. ನಿಸರ್ಗವು ನಮಗೇನು ನೀಡಬೇಕೆಂದುಕೊಂಡಿದೆಯೋ ಅದಕ್ಕನುಸಾರವಾಗಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಪರೀಕ್ಷೆಗೊಳಪಡಿಸುತ್ತದೆ. ಜೀವನದಲ್ಲಿ ಹೆಚ್ಚು ಸಫಲತೆಗಾಗಿ ಹೆಚ್ಚು ಜೀವನ ಸಂಘರ್ಷವನ್ನು ಮಾಡಲೇಬೇಕಾಗುತ್ತದೆ. ಜೀವನದಲ್ಲಿ ಸಫಲತೆಗೆ ತಾಳ್ಮೆ, ಕಠಿಣ ಪ್ರಯತ್ನ, ನಿರಂತರ ಕಲಿಕೆ ಬಹಳ ಮುಖ್ಯವಾದುದು. ಸಫಲತೆಗಾಗಿ ಕಠಿಣ ಪ್ರಯತ್ನ, ನಿರಂತರ ಕಲಿಕೆ, ತಾಳ್ಮೆ ಎಷ್ಟು ಮುಖ್ಯವಾದುದೆಂಬುದನ್ನು ಈ ಲೇಖಕಿಯ ಜೀವನ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬಹುದು. ಈ ಲೇಖಕಿಯ ಹೆಸರು ಜೆ.ಕೆ. ರಾಲಿನ್. ತನ್ನ 25ನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಳ್ಳುತ್ತಾಳೆ. ತಾಯಿಯ ನಿಧನದಿಂದ ಬಹಳ ನೊಂದು ದುಃಖಿತಳಾಗುತ್ತಾಳೆ. ನಂತರ ಅಲ್ಲಿಂದ ಅವಳು ಪೋರ್ಚುಗಲ್ಗೆ ಹೊರಟು ಹೋಗುತ್ತಾಳೆ. ಅಲ್ಲಿ ಅವಳು 1992ರಲ್ಲಿ ವಿವಾಹವಾಗುತ್ತಾಳೆ ಮತ್ತು ಜೆಸ್ಸಿಕಾ ಎನ್ನುವ ಮಗುವಿಗೆ ಜನ್ಮ ನೀಡುತ್ತಾಳೆ. ಆದರೆ ರಾಲಿನ್ನ ಪರಿಸ್ಥಿತಿ ಎನ್ನುವುದು ಇಲ್ಲಿ ಮತ್ತಷ್ಟು ಗಂಭೀರವಾಗುತ್ತದೆ. ಮದುವೆಯಾದ 13 ತಿಂಗಳಲ್ಲೇ ಅವಳ ವಿವಾಹವು ಮುರಿದು ವಿಚ್ಛೇದನದಲ್ಲಿ ಕೊನೆಗೊಳ್ಳುತ್ತದೆ. ನಂತರ ಅವಳು ಅಲ್ಲಿಂದ ಎಡನ್ಬರ್ಗ್ಗೆ ತೆರಳುತ್ತಾಳೆ. ಅಲ್ಲಿ ವಾಸಿಸಲು ತನ್ನದಾದ ಮನೆಯೂ ಇಲ್ಲದೆ ಪುಟ್ಟ ಮಗುವನ್ನು ಕೈಯಲ್ಲೆತ್ತಿಕೊಂಡು ಸಾರ್ವಜನಿಕ ಕೆಫೆಯೊಂದರಲ್ಲಿ ತನ್ನ ಬರಹವನ್ನು ಮುಂದುವರಿಸುತ್ತಾಳೆ. ಇಲ್ಲಿ ರಾಲಿನ್ನ ಜೀವನ ಸ್ಥಿತಿ ಹೇಗಿತ್ತೆಂದರೆ, ವಾಸಿಸಲು ತನ್ನದಾದ ಮನೆಯೂ ಇಲ್ಲ, ತಂದೆ ತಾಯಿಯೂ ಇಲ್ಲ, ಪುಟ್ಟ ಮಗು, 13 ತಿಂಗಳಲ್ಲೇ ವಿವಾಹ ವಿಚ್ಛೇದನ. ಇದರೆಲ್ಲದರಿಂದ ಬಹಳ ನೊಂದು ಒಮ್ಮೆ ಆತ್ಮಹತ್ಯೆಗಾಗಿ ಯೋಚಿಸಿದರು. ತನಗಾಗಿ ಅಲ್ಲದಿದ್ದರೂ ತನ್ನ ಮಗು ಜೆಸ್ಸಿಕಾಳಿಗಾಗಿ ಬದುಕಲೇಬೇಕೆಂಬ ಛಲದಿಂದ ಬದುಕನ್ನು ಮುಂದುವರಿಸುತ್ತಾಳೆ. ಅವಳಲ್ಲಿ ಒಂದು ಕಂಪ್ಯೂಟರ್ ಕೂಡ ಇರಲಿಲ್ಲ ಮತ್ತು ಅವಳ ಬರಹವನ್ನು ಕಾಪಿ ಮಾಡಲು ಹಣವೂ ಕೂಡ ಇರಲಿಲ್ಲ. ಆದರೂ 90,000 ಶಬ್ದಗಳುಳ್ಳ ಬರಹವನ್ನು 12 ಬಾರಿ ತನ್ನ ಕೈಯಲ್ಲಿಯೇ ಬರೆದು 12 ಬೇರೆ ಬೇರೆ ಮುದ್ರಣಾಲಯಕ್ಕೆ ನೀಡುತ್ತಾಳೆ. ಆದರೆ ಅವರೆಲ್ಲರೂ ಅವಳ ಬರಹವನ್ನು ತಿರಸ್ಕರಿಸುತ್ತಾರೆ. ಕೊನೆಗೆ ಲಂಡನ್ನ ಒಂದು ಸಣ್ಣ ಮುದ್ರಣಾಲಯ ಇವಳ ಬರಹವನ್ನು ಒಪ್ಪಿಕೊಳ್ಳುತ್ತದೆ. ಇಲ್ಲಿಂದ ರಾಲಿನ್ನ ಭಾಗ್ಯ ಬದಲಾಯಿತು. ಆ ಮುದ್ರಣಾಲಯದ ಮಾಲೀಕ ಅವಳ ಬರಹವನ್ನು ಮನೆಗೆ ಕೊಂಡೊಯ್ಯುತ್ತಾನೆ. ಅವನ ಮನೆಯಲ್ಲಿ ಅವನ 8 ವರ್ಷದ ಮಗಳು ಆ ಬರಹವನ್ನು ಓದಿ ತುಂಬ ಇಷ್ಟಪಡುತ್ತಾಳೆ. ಇಲ್ಲಿಂದ ಮುಂದೆ ರಾಲಿನ್ನ ಜೀವನ ಒಂದು ಇತಿಹಾಸವಾಯಿತು. ಇದುವರೆಗೆ ಅವಳ ಬರಹದ 50 ಕೋಟಿ ಕಾಪಿಗಳು ಮಾರಾಟವಾಗಿವೆ. ಇಂದು ಅವಳು ಜಗತ್ತಿನ ಅತ್ಯಂತ ಗಳಿಕೆಯ ಲೇಖಕಿಗಳಲ್ಲೊಬ್ಬಳು ಮತ್ತು ಮುಖ್ಯ ಸೆಲೆಬ್ರಿಟಿ ಕೂಡ ಹೌದು. ಹಲವು ಪ್ರಶಸ್ತಿಗಳು ಕೂಡ ಅವಳ ಮುಡಿಗೇರಿವೆ. ರಾಲಿನ್ನ ಜೀವನವು ಹೇಗೆ ಪರೀಕ್ಷೆಗೊಳಪಡಿಸಿದೆ ನೋಡಿ. ತಂದೆ ತಾಯಿಯೂ ಇಲ್ಲ, ವಾಸಿಸಲು ತನ್ನದಾದ ಮನೆಯೂ ಇಲ್ಲ, ಪುಟ್ಟ ಮಗು, ಮದುವೆಯಾದ 13 ತಿಂಗಳಲ್ಲೇ ವಿವಾಹ ವಿಚ್ಛೇದನ. ಆದರೆ ಆ ಪರಿಸ್ಥಿತಿಗೆ ಮನಸ್ಥಿತಿಯನ್ನು ಸೋಲಲು ಬಿಡದೆ ಆ ಪರಿಸ್ಥಿತಿಯನ್ನು ಗೆದ್ದು ಮುಂದೆ ಅವಳು ಸಫಲಳಾದಳು. ಜೀವನದಲ್ಲಿ ಎಷ್ಟೇ ಕೆಟ್ಟ ಪರಿಸ್ಥಿತಿ ಇರಲಿ, ನಾವು ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಧೈರ್ಯ, ತಾಳ್ಮೆ, ಶ್ರದ್ಧೆ, ನಿರಂತರ ಕಲಿಕೆ ಮತ್ತು ಕಠಿಣ ಪ್ರಯತ್ನದಿಂದ ಮುಂದುವರಿದರೆ ಜೀವನದಲ್ಲಿ ಸಫಲವಾಗಬಹುದು. ನಿಸರ್ಗವು ನಮ್ಮ ಪರಿಶ್ರಮದ ಪರೀಕ್ಷೆಗೈಯುತ್ತದೆಯೇ ಹೊರತು ನಮ್ಮ ಪರಿಶ್ರಮಕ್ಕೆ ಎಂದಿಗೂ ಮೋಸ ಮಾಡುವುದಿಲ್ಲ. ನಮಗೇನು ನೀಡಬೇಕೆಂದುಕೊಂಡಿದೆಯೋ ಅದಕ್ಕೆ ಮೊದಲು ಅದು ನಮ್ಮನ್ನು ಪರೀಕ್ಷಿಸುತ್ತದೆ. ಪರಿಸ್ಥಿತಿ ಯಾವಾಗ ಬೇಕಾದರೂ ಬದಲಾಗಬಹುದು. ಪರಿಸ್ಥಿತಿಗೆ ಮನಸ್ಥಿತಿಯನ್ನು ಸೋಲಲು ಬಿಡದೆ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಜೀವನದಲ್ಲಿ ಧೈರ್ಯ, ತಾಳ್ಮೆ, ನಿರಂತರ ಕಲಿಕೆ, ಕಠಿಣ ಪ್ರಯತ್ನದಿಂದ ಜೀವನದಲ್ಲಿ ಮುಂದುವರಿದು ಸಫಲ ವ್ಯಕ್ತಿಗಳಾಗಿ ಬಾಳಬೇಕು. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಯ ಸಣ್ಣ ಪ್ರಯತ್ನ. ಇನ್ನೊಂದು ಸಫಲ ವ್ಯಕ್ತಿಯ ಜೀವನ ಕಥೆಯೊಂದಿಗೆ ಮತ್ತೆ ಬರುತ್ತೇವೆ. ಈ ವಿಡಿಯೋದ ವಿಷಯ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ಈ ಚಾನಲ್ಗೆ ಸಹಕರಿಸಿ.
ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.